ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ ರೇ, ಈಗ ಹಿಂಗಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ಅವರ ಕೈಗೆ ಕೋಲ್ ಕೊಟ್ಬಿಟ್ಟು ಹೊಡಿರಿ ಅಂತ ಹೇಳ್ದಂಗಾಗಿದೆ ಕಾಂಗ್ರೆಸ್ನವರ ಪರಿಸ್ಥಿತಿ. ಈಗೇನು ಮಾಡ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇದೆ. ಸೊ ಈಗ ಅಟ್ಲೀಸ್ಟ್ ಮುಂದೆ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ಗಳಾಗ್ತಾ ಇದೆ, ಈಗ ಆಗಿರುವಂತಹ ಡ್ಯಾಮೇಜ್ ಏನು ಕಾಂಗ್ರೆಸ್ ಪಾಳಿಯಕ್ಕೆ? ಹಾಗಾದ್ರೆ ಶ್ರುತಿರಾಜ್, ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಷದ ಹಾವುಗೆ ಹೋಲಿಸಿರುವಂತದ್ದು. ವಿಷದ ಹಾವಿಗೆ ಸಂಬಂಧಪಟ್ಟಗೆ ಹೋಲಿಕೆ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು, ಕ್ಷಮೆಯನ್ನು ಕೂಡ ಕೇಳಿದ್ರು. ಅದರ ಬೆನ್ನಲ್ಲೇ ಆದ್ರೆ ಭಾರತೀಯ ಜನತಾ ಪಕ್ಷ ವಿಷಾದ ವ್ಯಕ್ತಪಡಿಸಿದ್ರು ಕೂಡ ವಿಷದ ಹಾವಿನ ವಿಷಯವನ್ನ ಮುನ್ನೆಲೆಗೆ ತಂದು ಇದೀಗ ಏನು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವಂತದ್ದು ಚುನಾವಣಾ ಹೊತ್ತಲ್ಲಿ ಅತಿ ದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಿರುವುದು ಒಂದು ಭಾಗ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭ್ರಷ್ಟು ಅನ್ನೋ ಮುಖಾಂತರ ಲಿಂಗಾಯತರೆಲ್ಲರೂ ಭ್ರಷ್ಟು ಅನ್ನೋ ಒಂದು ಆರೋಪವನ್ನು ಹೊತ್ಕೊಂಡಿರುವಂತದ್ದು. ಹಾಗಾಗಿ ಇದು ಕೂಡ ಎಲ್ಲೊಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಅಂತಲೇ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ ಕೂಡ ಕಾಂಗ್ರೆಸ್ ಪಕ್ಷ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅನ್ನುವ ರೀತಿಯಲ್ಲಿ ಈಗಾಗಲೇ ಕೈಗೆ ಕೋಲು ಕೊಟ್ಟು ಒಡಿಸಿಕೊಳ್ಳುವ ರೀತಿ ಆರಂಭ ಆಗಿರುವಂತದ್ದು. ಹಾಗಾಗಿ ಇನ್ನಾದ್ರೂ ಕೂಡ ಚುನಾವಣೆ ಕೆಲವೇ ದಿನಗಳಿರ್ತಕ್ಕಂಥದ್ದು, ಬೆರಳೆಣಿಕೆ ದಿನಗಳಿರ್ತಕ್ಕಂಥ. ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಯಾರಿಗೂ ಕೂಡ ವೈಯಕ್ತಿಕ ನಿಂದನೆಯನ್ನು ಮಾಡಬಾರ್ದು. ಅದು ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಇತರೆ ಯಾವುದೇ ನಾಯಕರು ಇರಬಾರ್ದು. ವೈಯಕ್ತಿಕ ನಿಂದನೆಯನ್ನ ಯಾರು ಕೂಡ ಮಾಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಯಾವುದೇ ಜಾತಿ ವಿಚಾರ, ಅದು ಲಿಂಗಾಯತ ಇರ್ಬೋದು, ಇತರ ಯಾವುದೇ ಜಾತಿ ಇರ್ಬೋದು, ಜಾತಿಯ ವಿಚಾರದಲ್ಲಿ ಮಾತನಾಡುವ ಕೂಡ ಅತಿ ಸೂಕ್ಷ್ಮವಾಗಿ ಇರ್ಬೇಕೆಂಬ ಏನು ತಿಳುವಳಿಕೆಗೆ ಬಂದಿರುವಂತದ್ದು. ಈ ಎಲ್ಲದರ ನಡುವೆ ಧರ್ಮದ ವಿಚಾರ ಇರ್ಬೋದು ಮತ್ತು ದೇವರ ವಿಚಾರ, ಈ ಎರಡೂ ವಿಚಾರಗಳಲ್ಲೂ ಕೂಡ ಜಾಗರೂಕವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಮತ್ತು ಎಚ್ಚರಿಕೆ ಮಾತುಗಳನ್ನ ಆಡಬೇಕು. ಒಂದು ವೇಳೆ ಜಾತಿ, ಧರ್ಮ, ದೇವರು, ವೈಯಕ್ತಿಕ ನಿಂದನೆ ಈ ವಿಚಾರಗಳನ್ನ ನಾವೇನಾದ್ರೂ ಎಲ್ಲೊಂದ್ ಕಡೆ ಅದು ವಿವಾದಾತ್ಮಕವಾಗಿ ತಂದುಕೊಟ್ರೆ ಭಾರತೀಯ ಜನತಾ ಪಕ್ಷ ಚುನಾವಣೆಯ ಹೊತ್ತಿನಲ್ಲಿ ಮತ್ತಷ್ಟು ಅಸ್ತ್ರವನ್ನು ಬಳಸಿಕೊಳ್ಳಿದೆ. ಇದು ಎಲ್ಲ ಮತದಾರರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀಳಿದೆ. ಆ ಮುಖಾಂತರ ಕಾಂಗ್ರೆಸ್ಗೆ ಅನೇಕ ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಲಿದೆ ಎಂಬ ಆತಂಕ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಎದುರಾಗಿರುವಂತದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಷದ ಹಾವು ಅಂತ ಹೇಳಿಕೆ ಕೊಟ್ಟಿರುವಂತದ್ದೇ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೊಂದ್ ಕಡೆ ಇದು ಮುಳುವಾಗುವ ಸಾಧ್ಯತೆ ಇರುವಂತದ್ದು. ಮತ್ತು ಸಿದ್ದರಾಮಯ್ಯನವರ ಲಿಂಗಾಯತ ವಿಚಾರವೂ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಹಿನ್ನಡೆ ಆಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ನ ಯಾವುದೇ ನಾಯಕಗಳು ಕೂಡ ಇನ್ನು ಮುಂದೆ ಈ ಒಂದು 5 ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಂತ ಹೇಳಿ ತೀರ್ಮಾನ ಮಾಡಿರುವಂತದ್ದು. ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ಈ ವಿಚಾರವನ್ನ ಯಾವುದೇ ರೀತಿಯ ಕೂಡ ಎಲ್ಲೊಂದ್ ಕಡೆ ಭಾವನಾತ್ಮಕ ವಿಚಾರಗಳು ಮತ್ತು ಎಲ್ಲೊಂದ್ ಕಡೆ ಅನುಕಂಪದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂಬ ತೀರ್ಮಾನಕ್ಕೆ ಬಂದಿರುವಂತದ್ದು. ಅದು ಮೋದಿ ಎಫೆಕ್ಟ್ ಮತ್ತು ಲಿಂಗಾಯತ ಎಫೆಕ್ಟ್ ಅಂತಲೇ ಹೇಳಲಾಗ್ತಿದೆ. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಕಳೆದ ಬಾರಿ ಕೂಡ ಇದೇ ರೀತಿ ಅಂತ ಹೊಡೆತ ತಿಂದಿತ್ತು ಕಾಂಗ್ರೆಸ್ ಲಿಂಗಾಯತ ಧರ್ಮದ ವಿಚಾರದಲ್ಲಿ. ಸೊ ಜನರ ಮನಸ್ಸನ್ನ ಘಾಸಿಗೊಳಿಸಿದ್ರು ಅನ್ನೋ ಒಂದು ಹಣೆಪಟ್ಟಿಯನ್ನ ಕೂಡ ಕಾಂಗ್ರೆಸ್ನವರು ಕಟ್ಕೊಂಡಿದ್ರು. ಈಗ ನೋಡಿದ್ರೆ ಒಂದು ಕಡೆ ಲಿಂಗಾಯತರ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಅಲ್ಲಿ ವಾಕ್ಪ್ರಹಾರವನ್ನ ನಡೆಸೋದ್ರ ಮುಖಾಂತರ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೋದಿ ವಿಷಸರ್ಪ ಅನ್ನೋದ್ರ ಮುಖಾಂತರ ತಾವೇ ಇಲ್ಲಿ ಎಡವಟ್ಟನ್ನ ಮಾಡಿಕೊಂಡು ವಿಷಾದವನ್ನ ವ್ಯಕ್ತಪಡಿಸಿದ್ರು. ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಇವರಿಗೆ ನೆಗೆಟಿವ್ ಆಗುತ್ತಾ, ಅದು ಈ ವಿಚಾರಗಳೇ ಬಿಜೆಪಿ ಅವರಿಗೆ ಪ್ಲಸ್ ಆಗುತ್ತಾ ಹೇಳಲಿಕ್ಕೆ ಬರೋದಿಲ್ಲ. ಅದೆಲ್ಲ ಕೂಡ ಮತದಾರರ ಮನಸ್ಸಿನಲ್ಲಿ ಭದ್ರವಾಗಿರುತ್ತೆ. ನೋಡ್ಬೇಕು ಆ ನಂತರ ಮತಪೆಟ್ಟಿಗೆಯಲ್ಲಿ ಯಾವ ರೀತಿಯಾಗಿ ಮತಗಳು ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಕಾಂಗ್ರೆಸ್ನವರು ಬಿಜೆಪಿಯವರು ಇಷ್ಟೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರೆ ಜೆಡಿಎಸ್ನವರು ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ಪ್ರಾದೇಶಿಕ ಪಕ್ಷವಾಗಿ ಅವರು ಕೂಡ ಫೈಟ್ ಅನ್ನ ಕೊಡ್ಲೇಬೇಕು. ಈ ಬಾರಿ ಅವ್ರಿಗೂ ಕೂಡ ಒಂದ್ ರೀತಿ ಅಳಿವು ಉಳಿವಿನ ಪ್ರಶ್ನೆ ಆಗ್ಬಿಟ್ಟಿದೆ ಜೆಡಿಎಸ್ನವ್ರಿಗೆ. ತಮ್ಮ ಭದ್ರಕೋಟೆ ಹಳೆ ಮೈಸೂರಿನಲ್ಲಿ ಮತ್ತಷ್ಟು ಕ್ಯಾಂಪೇನ್ ಅನ್ನ ಚುರುಕುಗೊಳಿಸಿದ್ದಾರೆ. ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೇವಲ ಉಳಿದಿರೋದು 10 ದಿನಗಳು. ಹಳೆ ಮೈಸೂರು ಭಾಗಕ್ಕೆ ಈಗ ಕುಮಾರಸ್ವಾಮಿ ಅವರು ಗಮನವನ್ನ ಕೊಟ್ಟಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ಪಕ್ಷವನ್ನ ತೊರೆದಿದ್ದಾರೆ ಜೆಡಿಎಸ್ ನಾಯಕರುಗಳು. ಕೆಲ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಭಿನ್ನಮತ ಅನ್ನೋದು ಶಮನ ಆಗಿಲ್ಲ ಜೆಡಿಎಸ್ನಲ್ಲಿ. ಈ ಹಿನ್ನೆಲೆಯಲ್ಲಿ ಪ್ರಚಾರದ ಅಖಾಡಕ್ಕೆ ದೇವೇಗೌಡರೇ ಎಂಟ್ರಿ ಕೊಟ್ಟಿದ್ದಾರೆ. ದೇವೇಗೌಡರು ಇಲ್ಲದೆ ಯಾವ ಕಾರ್ಯಗಳು ಕೂಡ ಕಂಪ್ಲೀಟ್ ಆಗಲ್ಲ ಅನ್ನೋ ರೀತಿಯಲ್ಲಿದೆ. ದೇವೇಗೌಡರು ಆ ಅನಾರೋಗ್ಯದ ಹಿನ್ನೆಲೆಯಲ್ಲೂ ಕೂಡ ಒಂದು ವಾರಗಳ ಕಾಲ ಪೂರ್ತಿ ಕಂಪ್ಲೀಟ್ ಆಗಿ ಇಲ್ಲಿ ಪ್ರಚಾರ ಕಾರ್ಯಕ್ಕೆ ಇಳಿತಾರೆ. 7 ದಿನಗಳಲ್ಲಿ ಕೇವಲ 1 ದಿನ ಮಾತ್ರ ವೈದ್ಯರ ಸಲಹೆ ಮೇರೆಗೆ ರೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಇವರಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ, ತಮ್ಮ ಪಕ್ಷ ಏನಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಆತಂಕ ಕೂಡ ಇದೆ. ಹಾಗಾಗಿ ದೇವೇಗೌಡರ ಸಾರಥ್ಯದಲ್ಲೇ ಈ ಬಾರಿ ಚುನಾವಣೆಯನ್ನ ಎದುರಿಸೋಣ. ಸೊ ಅವರು ಪ್ರಚಾರ ಅಖಾಡಕ್ಕೆ ಬಂದ್ರೆ ನಮಗೊಂದು ರೀತಿ ಆನೆ ಬಲ ಬಂದಂಗಾಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಆ ಹಿನ್ನೆಲೆಯಲ್ಲೇ ದೊಡ್ಡಗೌಡರು ಕೂಡ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ಕೊಳ್ತಾರೆ, ಯಾವ್ಯಾವ ರೀತಿಯಾಗಿ ಚುನಾವಣಾ ಅಖಾಡಕ್ಕೆ ಧುಮುಕ್ತಾರೆ ಅಂತ ಹೇಳಿ. ಈಗಾಗಲೇ ಕುಮಾರಸ್ವಾಮಿ ಅವರು ನಾವು 123 ಕ್ಷೇತ್ರಗಳನ್ನ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇರುತ್ತೆ. ಅದು ಎಲ್ಲ ಪಕ್ಷಗಳವರೆಗೂ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಈ ಬಾರಿ ಕೆಲವೊಂದಿಷ್ಟು ವಿಚಾರಗಳನ್ನ, ಯಾಕಂದ್ರೆ ತಮ್ಮ ಪ್ರಣಾಳಿಕೆಯ ಮೂಲಕವೇ ಬಹಳ ಜನರನ್ನ ಸೆಳೆಯೋ ನಿಟ್ಟಿನಲ್ಲಿ 2 ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಜೆಡಿಎಸ್ನವರ ಕೈ ಹಿಡಿಯತ್ತಾ ಅನ್ನೋದೊಂದು ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಜನ ಜೆಡಿಎಸ್ ಅನ್ನ ತೊರೆದು ಬೇರೆ ಬೇರೆ ಪಕ್ಷಗಳಿಗೆ ಈಗಾಗಲೇ ಜಂಪ್ ಆಗಿದ್ದಾರೆ. ಸೊ ನೋಡ್ಬೇಕು ಈ ಬಂಡಾಯಗಳನ್ನ ಅಥವಾ ಭಿನ್ನಮತವನ್ನ ಈಗ ಮತ್ತಷ್ಟು ಹುಟ್ಕೊಳ್ತಾ ಇರುವಂತಹ ಭಿನ್ನಮತವನ್ನ ಹೇಗೆ ಶಮನ ಮಾಡ್ತಾರೆ ಕುಮಾರಸ್ವಾಮಿ ಅವರು.
ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರ ಕೂಡ ಚರ್ಚೆ ಗ್ರಾಸ ಆಗ್ಬಿಟ್ಟಿತ್ತು. ಇವ್ರ ಫ್ಯಾಮಿಲಿಯಲ್ಲೇ ಇಷ್ಟೊಂದು ಒಡಕುಗಳಿದೆ, ತೊಡಕುಗಳಿದೆ, ಇವರಿಗೆ ಫ್ಯಾಮಿಲಿಯಲ್ಲಿ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಇಷ್ಟೊಂದು ಕಷ್ಟಗಳಾಗ್ತಾ ಇದೆ ಅಂದಾಗ ರಾಜ್ಯವನ್ನ ಹೆಂಗೆ ಇವ್ರು ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇತ್ತು. ವಿಪಕ್ಷಗಳಿಗೆ ಅದು ಕೂಡ ಒಂದ್ ರೀತಿ ಆಹಾರ ಆಗ್ಬಿಟ್ಟಿತ್ತು. ಸೊ ಅದೆಲ್ಲವೂ ಕೂಡ ದೊಡ್ಡಗೌಡರ ಎಂಟ್ರಿಯಿಂದ ಶಮನ ಆಯಿತು. ಸೊ ಕೊನೆಗೂ ಕೂಡ ಸ್ವರೂಪ್ ಅವರಿಗೆ ಟಿಕೆಟ್ ಸಿಕ್ತು ಹಾಸನದಿಂದ. ಸೊ ಇಷ್ಟೆಲ್ಲ ಲೆಕ್ಕಾಚಾರಗಳಾದ ಮೇಲೆ ಇನ್ನು ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು, ಇನ್ನು ಪ್ರಮುಖವಾಗಿ ಇವರ ಟಾರ್ಗೆಟ್ ಇರೋದು ಹಳೆ ಮೈಸೂರಿನ ಭಾಗ. ಯಾಕಂದ್ರೆ ಈ ಹಳೆ ಮೈಸೂರು ಭಾಗ ಜೆಡಿಎಸ್ನ ಭದ್ರಕೋಟೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಇನ್ನು ಉಳಿದುಕೊಂಡಿರೋದು ಕೇವಲ ಬೆರಳೆಣಿಕೆ ದಿನಗಳಷ್ಟೇ ಎಲೆಕ್ಷನ್ಗೆ. ಸೊ ಈ ಮುಖಾಂತರವಾಗಿ ಇರುವಂತಹ ಸ್ವಲ್ಪ ದಿನಗಳಲ್ಲಿ ಹೆಂಗೆ ನಾವು ಇರುವಂತಹ ಸ್ಥಾನಗಳನ್ನ ಭದ್ರಪಡಿಸಿಕೊಳ್ಳೋದು ಅನ್ನೋ ಒಂದು ಲೆಕ್ಕಾಚಾರ ಜೆಡಿಎಸ್ನವ್ರದಿದೆ. ಹಾಗಾಗಿ ಪ್ರತಿದಿನ 3 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಈ ಹಳೆ ಮೈಸೂರು ಭಾಗದ ಹೆಚ್ಚು ಸ್ಥಾನಗಳನ್ನ ಗೆಲ್ಲೇಬೇಕು ಅನ್ನೋ ಒಂದು ಗುರಿ ಇದೆ. ಕಿಂಗ್ ಮೇಕರ್ ಆದ್ರೂ ಆಗಬೇಕು ಅನ್ನೋ ರಣತಂತ್ರ ಜೆಡಿಎಸ್ನವರದು. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಈಗ ಜೆಡಿಎಸ್ನವ್ರಿಗೂ ಕೂಡ ದೊಡ್ಡ ಮಟ್ಟದ ಸವಾಲಿದೆ. ಯಾಕಂದ್ರೆ ಅಟ್ಲೀಸ್ಟ್ ಕಿಂಗ್ ಮೇಕರ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ, ಇರುವಂತಹ ಕ್ಷೇತ್ರಗಳನ್ನ ಆದ್ರೂ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಚಾಲೆಂಜ್ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ದೊಡ್ಡಗೌಡರ ಎಂಟ್ರಿ ಕೂಡ ಆಗ್ತಾ ಇದೆ ಪ್ರಚಾರದ ಕಣಕ್ಕೆ. ಸೊ ಒಟ್ಟಾರೆ ಅವರ ಪ್ಲಾನ್ಗಳೇನು, ಯಾವ ರೀತಿಯಾಗಿ ಕವರ್ ಮಾಡ್ತಾರಂತೆ, ಯಾವ ರೀತಿ ಜನರ ಮನಸ್ಸನ್ನ ಸೆಳೆಯೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಪ್ಲಾನ್ ಇದೆ ಹಾಗಾದ್ರೆ? ಈ ಬಾರಿಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಜೆಡಿಎಸ್ ಮಟ್ಟಿಗೆ ಅಸ್ತಿತ್ವದ ಪ್ರಶ್ನೆ ಮತ್ತೆ ಅಳಿವಿನ ಪ್ರಶ್ನೆ. ಹೀಗಾಗಿ ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ಈ ನಡುವೆ ಒಂದ್ ಕಡೆಯಾಗಿ ತಂದೆ ಎಚ್ ಡಿ ದೇವೇಗೌಡರು ಒಂದ್ ಕಡೆ ಪ್ರಚಾರ, ಮತ್ತೊಂದ್ ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗಾಗಿ ಪ್ರತ್ಯೇಕ ಪ್ರಚಾರವನ್ನ ಮಾಡೋದ್ರ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಕನಿಷ್ಠ ಸ್ಥಾನಗಳನ್ನಾದ್ರೂ ಕೂಡ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಲ್ಲಿ, ಹೀಗಾಗಿ ಕನಿಷ್ಠ ಸ್ಥಾನಗಳನ್ನ ಗೆದ್ದು ಮತ್ತೊಮ್ಮೆ ಕಿಂಗ್ ಮೇಕರ್ ಆಗ್ಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ತಂದೆ ಅಂದ್ರೆ ಅಪ್ಪ ಮಕ್ಕಳು ಶಪಥವನ್ನ ಮಾಡಿದಾರ ಅಂತ. ಯಾಕಂತ ಹೇಳಿದ್ರೆ ನೋಡಿ, ಇತ್ತೀಚೆಗಷ್ಟೇ ಅಂದ್ರೆ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಶಾಸಕರಿಗೆ ಗಾಳವನ್ನ ಹಾಕೋದ್ರ ಮುಖಾಂತರ ಏನು ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟು ಜೆಡಿಎಸ್ ಅನ್ನ ಒಂದ್ ರೀತಿ ಡಿಸ್ಟರ್ಬ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ಚುನಾವಣೆ ಒಂದ್ ರೀತಿ ಜೆಡಿಎಸ್ಗೆ ಅಗ್ನಿ ಪರೀಕ್ಷೆ ಆಗಿರ್ತಕ್ಕಂಥದ್ದು. ಜೆಡಿಎಸ್ ಈ ಬಾರಿ ಏನಾದ್ರೂ ಕನಿಷ್ಠ ಸ್ಥಾನಗಳನ್ನು ಕೂಡ ಪಡ್ಕೊಳ್ಳದೆ ಇದ್ರೆ ಜೆಡಿಎಸ್ ಮತ್ತೊಮ್ಮೆ ಗೆಲ್ಲೋದು, ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಪಕ್ಷದ ಅಳಿವುಳಿನ ಪ್ರಶ್ನೆ ಅನ್ನುವಂತ ನಿಟ್ಟಲ್ಲಿ ಅಖಾಡಕ್ಕೆ ಧುಮುಕಿರ್ತಕ್ಕಂತ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಪ್ರತಿದಿನ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಂತೆ ಇವತ್ತು 4ನೇ ದಿನವಾದಂತ ಇಂದು ನೆಲಮಂಗಲ, ದೊಡ್ಡಬಳ್ಳಾಪುರ ಮತ್ತೆ ಮಾಗಡಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಏನು ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮತ್ತೆ ಮಾಲೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿದಿನ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಏನು ಕನಿಷ್ಠ ಸ್ಥಾನಗಳನ್ನ ಈ ಬಾರಿ ಅಂದ್ರೆ ಇನ್ನುಳಿದಿರ್ತಕ್ಕಂಥ 10 ದಿನಗಳಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರ ತಮ್ಮ ಭದ್ರಕೋಟೆಯನ್ನ ರಕ್ಷಣೆ ಮಾಡ್ಕೊಳೋದಕ್ಕೆ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ. ಹೀಗಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಏನು ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕೋಟೆಯನ್ನ ಛಿದ್ರ ಮಾಡ್ಬೇಕು ಅನ್ನುವಂತ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಭದ್ರಕೋಟೆ ರಕ್ಷಣೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಪ್ರತ್ಯೇಕ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇನ್ನುಳಿದಂತಹ ಅಪ್ಡೇಟ್ಸ್ ಗಳನ್ನ ಕೊಡೋದು ಬಾಕಿ ಇದೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.